ಗೋವಾ ರಾಜ್ಯದ ಮುಖ್ಯಮಂತ್ರಿ ಆದಂಥ ಪ್ರಮೋದ್ ಸಾವಂತ್ ಅವರು ನಿನ್ನೆ ಒಂಥರ ಹೇಳಿಕೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದರು. ಇವತ್ತು ಮತ್ತೆ ಹೇಳಿಕೆ ಕೊಟ್ಟರ ಮಹದಾಯಿ ನಮಗೆ ಜೀವನದಿ, ನಮಗೂ ಕೂಡ ಮಹದಾಯಿ ಜೀವನದಿನ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಹುಟ್ಟಿ ಗೋವಾ ರಾಜ್ಯಕ್ಕೆ ಅದು ಹೋಗುತ್ತೆ. ಇವತ್ತು ಅದನ್ನು ತಡೆಯುವಂಥ ವ್ಯವಸ್ಥೆಗೆ ನೀವು ಏನೇ ಪ್ರಯತ್ನ ಮಾಡಿದ್ರೂ ಅದು ಸಾಧ್ಯ ಇಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ಮಹದಾಯಿ ನ್ಯಾಯಾಧಿಕರಣದಲ್ಲಿ 13.42 TMC ನೀರು ಹಂಚಿಕೆಯಾಗಿದೆ. ಈಗಾಗಲೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಸಾಹೇಬರು, ಕಾನೂನು ಸಚಿವರಂತ ಸನ್ಮಾನ್ಯ HK ಪಾಟೀಲ್ ಸಾಹೇಬರು, ಈಶ್ವರ್ ಖಂಡ್ರೆ ಸಾಹೇಬರು ಕೂಡ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನಮ್ಮ ರಾಜ್ಯದ ಹಕ್ಕನ್ನು ಪಡೀಲಿಕ್ಕೆ ಯಾರ್ದು ಏನು ಸಮಸ್ಯೆ ಇಲ್ಲ, ಕಾನೂನಾತ್ಮಕವಾಗಿ ನಮಗೆಲ್ಲ ಅನುಮತಿಯನ್ನು ನೀಡಿದೆ ಅಂತ. ಈತನ ಭಾರತೀಯ ಜನತಾ ಪಾರ್ಟಿಯ ನಾವೇನೋ ರಾಜಕಾರಣ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ರೆ, ನಾವ್ಯಾಕೆ ಕುಡಿ ನೀರಿನ ರಾಜಕಾರಣ ಮಾಡಬೇಕು? ನಾವು ನಿಮಗೆ ಮನವಿ ಮಾಡ್ತೀವಿ, ಇದಕ್ಕೆ ಅನುಮತಿ ಕೊಡ್ಸ್ರ ಅನ್ನುವಂಥ ಒತ್ತಾಯ ಅಷ್ಟೇ ನಮ್ಮದು. ಅದಕ್ಕೆ ನಿನ್ನೆ ಅರವಿಂದ್ ಬೆಲ್ಲ ಸಾಹೇಬ್ರು ಹೇಳಿದರು, ಇಲ್ಲ ಕಾಂಗ್ರೆಸ್ನವ್ರು ರಾಜಕಾರಣ ಮಾಡ್ತಾರೆ, ಹಂಗೆ ಮಾಡ್ತಾರೆ, ಅಡ್ಡ ಗಾಡಿ ಕಟ್ಟಿದ್ರು, ಯಾವುದೇ ಗಾಡಿ ತೆಗೆದ್ರು ಅಡ್ಡ ಗಾಡಿ ಕಟ್ಟಿದ್ದನ್ನು ತೆಗೆದು ಈಗ ನಾವು ನೀರು ತರಬೇಕಾಗಿದೆ. ಆ ಕೆಲಸವನ್ನು ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈಗಾಗಲೇ ಟೆಂಡರ್ ಕರೆದಾರೆ. ಆಮೇಲೆ ಉಪಮುಖ್ಯಮಂತ್ರಿಗಳೊಂದು ಹೇಳಿಕೆಯನ್ನು ಕೊಟ್ಟಾರೆ, ನಾವು ಸುಪ್ರೀಂ ಕೋರ್ಟ್ನ ಹಾಕಿದಂಥ ದಾವೆಯನ್ನು ವಿಡ್ರಾ ಮಾಡಿ ನಾವು ಇಮಿಡಿಯೇಟಾಗಿ ಕಾಮಗಾರಿ ಪ್ರಾರಂಭ ಮಾಡ್ತೇವೆ. ಅದು ಹೆಂಗೆ ತಡೀಲಿ ಅಂತ ಐತಲ್ಲ, ಅದಕ್ಕೆ ಇಡೀ ರಾಜ್ಯದ ಜನರದು ನಮ್ದು ಎಲ್ಲರದು ಬೆಂಬಲ ಇದೆ. ಕರ್ನಾಟಕ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೀವಿ. ವಿಶೇಷವಾಗಿ ನಮ್ಮ ಕೇಂದ್ರ ಸಚಿವರಂತ ಪ್ರಹ್ಲಾದ್ ಜೋಶಿ ಸಾಹೇಬ್ರೊಂದು ಹೇಳಿಕೆ ಕೊಟ್ಟಾರ. ಇದು ಭಾರತ ಸರ್ಕಾರದ ಹೇಳಿಕೆ ಅಲ್ಲ, ಪ್ರಮೋದ್ ಸಾವಂತ್ ಅವರ ವೈಯಕ್ತಿಕ ಹೇಳಿಕೆ ಅಂತ. ಆದರೆ ಸಂಬಂಧಪಟ್ಟಂಥ ಕೇಂದ್ರ ಅರಣ್ಯ ಸಚಿವರು ಇದಕ್ಕೆ ಸ್ಪಷ್ಟೀಕರಣ ಮಾಡಬೇಕು. ಯಾಕಂದರೆ ಅವ್ರ ಹೆಸರು ತೊಗೊಂಡು ಅವ್ರು ಹೇಳಿಕೆ ಕೊಟ್ಟಾರ. ಅದಕ್ಕೆ ಮಹದಾಯಿ ಕಳಸಾ ಬಂಡೂರಿ ಯೋಜನೆಯನ್ನು ಜಾರಿ ಮಾಡಲಿಕ್ಕೆ ಇವತ್ತೇನು ಅವ್ರು ಭಾರತ ಸರ್ಕಾರ ಹೇಳಿಕೆ ಅಲ್ಲ ಅಂದ್ರಲ್ಲ, ಅದನ್ನು ಸ್ವಾಗತಿಸ್ತೇವೆ. ಅವ್ರ ವೈಯಕ್ತಿಕ ಹೇಳಿಕೆ ಇದ್ರೆ ಇಟ್ಕೊಳ್ಳಿ ಅವರು. ಆದರೆ ಇದನ್ನು ಯಾರೂ ತಡೆಯೋಕ್ಕಾಗೋದಿಲ್ಲ. ಕೇಂದ್ರ ಸರ್ಕಾರ ಸ್ಪಷ್ಟೀಕರಣ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ನೀವು ಗೋವಾದವ್ರಿಗೆ ಏನಾರ ಮಾತು ಕೊಟ್ಟಿರಿ, ನಂಗೆ ಕೊಟ್ಟಿರ್ಲಿಕ್ಕೆ ಯಾರ್ದು ಹೆದರಿಕೆ ಆಗೋದಕ್ಕೈತಿ? ನೀವು ಅದಕ್ಕೆ ಅನುಮತಿ ಕೊಡ್ತೀವಿ ಅನ್ನೋಂಥದ್ದನ್ನು ಸ್ಪಷ್ಟಪಡಿಸ್ರಿ. ನೀವೇನು ಯಾವುದೇ ಒಂದು ಕಾನೂನು ಬಿಟ್ಟು ಮಾಡೋಕ್ಕತ್ತಿಲ್ಲ. ಈ ಕಾನೂನಾತ್ಮಕವಾಗಿ ನಮ್ಗೆ ಹಂಚಿಕೆ ಆಗಿದೆ, ನ್ಯಾಯಾಲಯದ ಆದೇಶ ನಮ್ಮ ಪರವಾಗಿದೆ. ಮತ್ತೇನು ಬೇಕು? ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ನೀರಿ ಸಂಸ್ಥೆ ಇವತ್ತು ಪರಿಸರಕ್ಕೆ ಯಾವುದೇ ಹಾನಿ ಇಲ್ಲ ಅಂದಾರೆ. ಲಾಸ್ಟ್ಗೆ ವನ್ಯಜೀವಿ ಮಂಡಳಿ ತೊಗೊಂಬಂದ್ರೆ ಅಲ್ಲಿ ವನ್ಯಜೀವಿ ಮಂಡಳಿನೇ ಇಲ್ಲ. ಕೊನೆಗೆ ಅದೊಂದು ಅಸ್ತ್ರ ಮಾಡ್ಕೊಂಡು ಕೂತರು. ಅದರಿಂದ ಏನು ಸಮಸ್ಯೆ ಇಲ್ಲ ಅಂತಿಕೊಂಡು ಹೇಳಿ ನಮ್ಮಲ್ಲಿ ಏನು ವಿಜಿಟಿ ಬಂದಿದ್ರು ಎಲ್ಲ ಕಮಿಟಿಯವರಿಗೆ ಮನವರಿಕೆ ಆಗಿದೆ. ಆ ಕಮಿಟಿಯವ್ರು ಹೇಳಿದರು ಈ ಸಮಸ್ಯೆ ಏನಿಲ್ಲ ಅಂತ. ಏನಿಲ್ಲ, ಒಂದು ಮೀಟಿಂಗ್ ಕರೀತಾರೆ ವನ್ಯಜೀವಿ ಮಂಡಳಿದು, ಮಹದಾಯಿ ಕಳಸಾ ಬಂಡೂರಿ ಸಬ್ಜೆಕ್ಟ್ ಬಂದಕ್ಕೆ ಡೆಫರ್ ಮಾಡ್ತಾರೆ. ಕಾರಣ ಏನು? ಅದಕ್ಕೆ ನಾನು ಮನವಿ ಮಾಡ್ತೇನೆ ಕೇಂದ್ರ ಸರ್ಕಾರಕ್ಕೆ. ಈಗಾಗಲೇ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿದ್ದಾರೆ, ಉಪಮುಖ್ಯಮಂತ್ರಿಗಳು ದೆಹಲಿಯಲ್ಲಿದ್ದಾರೆ. ಸಂದರ್ಭದಂಥ ಸಂಬಂಧಪಟ್ಟಂಥ ಸಚಿವರಿಗೆ ಭೇಟಿಯಾಗಿ ಇದಕ್ಕೆ ಅನುಮತಿ ಪಡೆದು ಶೀಘ್ರ ಕಾಮಗಾರಿ ಪ್ರಾರಂಭ ಮಾಡ್ತೀವಿ. ಅವರು ಲೇಟ್ ಮಾಡಿದ್ರಂದರೆ ಕಾಮಗಾರಿ ಅಂತೂ 100% ಚಾಲೂ ಮಾಡ್ತೀವಿ.